ಹಾಯ್. ಇವತ್ತು ಪ್ರತಿಯೊಬ್ಬರಿಗೊಂದು ಮಕ್ಕಳಂದರೆ ಬಹಳ ಇಷ್ಟ. ಯಾಕಂದರೆ ಇವತ್ತು ನೋಡ್ಬೋದು ಎಲ್ಲರ ಮನೆಯಲ್ಲೂ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸುವಂಥದ್ದು, ಒಳ್ಳೆ ಸ್ಕೂಲ್ಗೆ ಓದಿಸುವಂಥದ್ದು. ಯಾಕಂದರೆ ಸ್ಕೂಲ್ ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ಸ್ಕೂಲ್ಗೆ ಓದಿಸುವಂಥದ್ದು. ಜೊತೆಗೆ ಆಹಾರನೂ ಪ್ರತಿಯೊಬ್ಬರು ಆಹಾರ ಕೊಡ್ತಾ ಇದ್ದೀವಿ. ಆದರೆ ಒಂದು ಮಿಸ್ ಆಗ್ತಾಯಿದೆ. ಯಾಕಂದರೆ ಕೊಡುವಂಥ ಆಹಾರದಲ್ಲಿ ಇವತ್ತು ಕೆಮಿಕಲ್ ಆಗಿರೋದ್ರಿಂದ ಹಲವಾರು ಪೋಷಕಾಂಶಗಳು ಕೊರತೆ ಇದೆ. ಇವತ್ತು ಮಕ್ಕಳಲ್ಲಿ ಹುಟ್ಟೋ ಮಕ್ಕಳಿಂದನೇ ಹಲವಾರು ಸಮಸ್ಯೆಗಳು ಇವತ್ತು ಕಾಡ್ತಾ ಇರುವಂಥದ್ದು. ಯಾಕಂದರೆ ನೋಡ್ಬೋದು, ಹುಟ್ಟೋ ಮಕ್ಕಳಲ್ಲಿ ಇವತ್ತು ವೆಯ್ಟ್ ಕಡಿಮೆ ಇರುವಂಥದ್ದು ಕಾಣಿಸ್ತಾ ಇದೆ. ಕಡಿಮೆ ವೆಯ್ಟಲ್ಲಿ ಹುಟ್ಟುವಂಥದ್ದು, ಜೊತೆಗೆ ನೆಗಡಿ ಬರುವಂಥದ್ದು, ಪದೇ ಪದೇ ಕೆಮ್ಮು ಬರುವಂಥದ್ದು, ಪದೇ ಪದೇ ಕಾಯಿಲೆ ಬೀಳುವಂಥದ್ದು, ಈ ಥರ ಸಮಸ್ಯೆಗಳು ಹಲವಾರು ಜನ ಫೇಸ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಜನ್ರೇಷನ್ನು ತಿನ್ನುವಂಥ ಆಹಾರ ಈ ಸಮಸ್ಯೆ ಆಗಿರುವಂಥದ್ದು. ಅದಕ್ಕೆ ನಾವು ತಿನ್ನುವಂಥ ಆಹಾರದಲ್ಲಿ ಪೋಷಕಾಂಶಗಳು ಯುಕ್ತ ಆಹಾರ ಕೊಟ್ಟಾಗ ಹಲವಾರು ಸಮಸ್ಯೆಗಳಿಂದ ದೂರ ಆಗುವಂಥ ಒಂದು ಕೆಲಸ ಆಗ್ತದೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ನ್ಯೂಟ್ರಿಚಾರ್ಜ್ ಕಿಟ್ಸ್ ಅಂತ ಇರುವಂಥದ್ದು. ಇದು ನ್ಯೂಟ್ರಿಚಾರ್ಜ್ ಕಿಟ್ಸು ಮಕ್ಕಳ ಒಂದು ಓವರಾಲ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡುವಂಥದ್ದು. ಅದು 4 ವೇ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಒಂದು ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ. ಯಾಕಂದರೆ ಮಕ್ಕಳು ಇವತ್ತು ನೋಡ್ಬೋದು, ನಾವು ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ SSLC ರಿಸಲ್ಟ್ ಬಂದರೆ ಮೇಜರಾಗಿ ಫಸ್ಟಲ್ಲಿ ಇರ್ತದೆ. ಯಾಕೆ ಫಸ್ಟಲ್ಲಿ ಇರ್ತದೆ ಅಂದರೆ ಅಲ್ಲಿ ಒಂದು ಮೀನನ್ನು ಹೆಚ್ಚಾಗಿ ತಿಂತಾರೆ. ಆ ಮೀನು ಏನು ಮಾಡ್ತದೆ ಅಂದರೆ ಪಾಚಿ, ಸಮುದ್ರದಲ್ಲಿರುವಂಥ ಪಾಚಿ ಇರುತ್ತೆ, ಅದರಲ್ಲಿ DHA ಅನ್ನೋ ಒಂದು ಕಂಟೆಂಟ್ ಇರ್ತದೆ. ಆ DHA ಅನ್ನೋ ಕಂಟೆಂಟ್ ಸೇರಿದಾಗ ಆ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಆಗುವಂಥದ್ದು. ಆ DHA ಕಂಟೆಂಟ್ ಇದರಲ್ಲಿ ಹಾಕಿರುವಂಥದ್ದು ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ, ಮೇಂಟೆನೆನ್ಸ್ಗೆ ಮತ್ತು ಡೆವಲಪ್ಮೆಂಟ್ಗೆ. ಅದೇ ರೀತಿ ಒಂದು ಏನೋ ಅಂದರೆ ನಾಲೆಜ್ ಅಂತ ಹೇಳ್ಬಿಟ್ಟು ಬ್ರೈನ್ ಡೆವಲಪ್ಮೆಂಟ್ ಕೆಲಸ ಮಾಡ್ತದೆ. ಎರಡನೇದು ಇಮ್ಯುನಿಟಿ. ಇವತ್ತು ಹಲವಾರು ಸರಿ ಪದೇ ಪದೇ ಕಾಯಿಲೆ ಬಿಡ್ತಾ ಇರ್ತಾರೆ. ಆ ಇಮ್ಯುನಿಟಿ ಪವರ್ಗೆ ನಿಮಗೆ ಟೋಟಲ್ 48 ವೈಟಲ್ ನ್ಯೂಟ್ರಿಯೆಂಟ್ಸು, ಅದರಲ್ಲಿ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಜೊತೆಗೆ ಬೊಟಾನಿಕಲ್ಸ್ ಇದೆ, ಅಮೈನೋ ಆಸಿಡ್ಸ್ ಇದೆ, ಪ್ರೀಬಯೋಟಿಕ್ಸು, ಪ್ರೋಬಯೋಟಿಕ್ಸು, ಓವರಾಲ್ ಆಗಿ ಇದು ರೆಡಿ ಮಾಡಿರುವಂಥದ್ದು. ಅದು 3 ಥರ ಒಂದು ಪ್ರೋಟೀನ್ ನಿಮಗೆ, ಒಂದು ಸೋಯಾ ಪ್ರೋಟೀನ್ ಇರುತ್ತೆ, ಮಿಲ್ಕ್ ಪ್ರೋಟೀನ್ ಇರುತ್ತೆ, ವೇ ಪ್ರೋಟೀನ್. ಈ 3 ಪ್ರೋಟೀನ್ ಕಾಂಬಿನೇಷನ್ ಆಗಿ ಕೊಟ್ಟಿರುವಂಥದ್ದು. ಇದನ್ನು ಓವರಾಲ್ ಡೆವಲಪ್ಮೆಂಟ್ಗೆ ಇವತ್ತು ಮಕ್ಕಳ ಹೈಟು ಮತ್ತು ವೆಯ್ಟು ಚೆನ್ನಾಗಿರ್ಬೇಕು. ಯಾಕಂದರೆ ಪ್ರತಿಯೊಂದು ಹಾಸ್ಪಿಟ್ಲನ್ನು ಫಸ್ಟ್ ಹೋದರೆ ಮಕ್ಕಳ ಹೈಟ್ ಚೆಕ್ ಮಾಡ್ತಾರೆ ಮತ್ತು ವೆಯ್ಟ್ ಚೆಕ್ ಮಾಡ್ತಾರೆ. ಯಾಕಂದರೆ ಮಗು ಬೆಳೀತಾ ಹೈಟು ರೈಸ್ ಆಗಬೇಕು ಮತ್ತು ವೆಯ್ಟು ಹೈಟಿಗೆ ತಕ್ಕನಂಗೆ ವೆಯ್ಟು ರೈಸ್ ಆಗಬೇಕು. ಆ ಕೆಲಸನ ಮಾಡುವಂಥದ್ದು ಮೂರನೇ ನಮ್ಮದು ಡೆವಲಪ್ಮೆಂಟ್ ಕೆಲಸ ಮಾಡ್ತದೆ. ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ. ಇವತ್ತು ನೋಡ್ಬೋದು, ಮಕ್ಕಳು ಹಲವಾರು ಜನ ಇವತ್ತು ಮನೆಗಳಲ್ಲಿ ಇವತ್ತು ಪ್ರತಿಯೊಬ್ಬರು ಮನೆಗೂ ಮೊಬೈಲ್ ಸ್ವಲ್ಪ ಹ್ಯಾಬಿಟ್ ಆಗಿಬಿಟ್ಟಿದೆ. ಇವತ್ತು ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಕಡಿಮೆ ಆಗಿದೆ. ಸ್ವಲ್ಪ ಓಡಾಡಿದ್ರೆ ಸುಸ್ತಾಗುವಂಥ ಒಂದು ವೀಕ್ನೆಸ್ ಇರ್ತದೆ. ಆ ಸ್ಟ್ರೆಂತ್ ಇರಲ್ಲ. ಯಾವುದಾದ್ರು ಸ್ವಲ್ಪ ಓಡಾಡ್ಕೊಂಡ್ಬಂದೆ ಈ ಸ್ಟ್ರೆಂತ್ ಬರೋದಕ್ಕೆ ನಮ್ಮದು ಬಹಳ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಇದು 4 ವೇಯಲ್ಲಿ ಬಹಳ ಒಂದು ಅದ್ಭುತವಾಗಿ ಕೆಲಸ ಮಾಡುವಂಥದ್ದು. ಜೊತೆಗೆ ಇದು ಕ್ಲಿನಿಕಲಿ ಪ್ರೂವನ್. ಅಂದರೆ ಹಲವಾರು ಮಕ್ಕಳಿಗೆ ಆಲ್ರೆಡಿ ಇದನ್ನು ಕೊಟ್ಟು ಟೆಸ್ಟ್ ಮಾಡಿ ವಿತ್ ರಿಪೋರ್ಟ್ ಸಮೇತ ಕ್ಲಿನಿಕಲಿ ಪ್ರೂವನ್ ಆಗಿರುವಂಥದ್ದು. ಯಾಕಂದರೆ ಅವರ ವೈಟು, ಹೈಟು, ಜೊತೆಗೆ ಇಮ್ಯುನಿಟಿ ಪವರು ಯಾವುದೇ ಥರ ಕಾಯಿಲೆ ಬಿಡುವಂಥದ್ದು ಕಡಿಮೆ ಆಗಿರುವಂಥದ್ದು. ಜೊತೆಗೆ ಸ್ಕೂಲ್ ಪ್ರೋಗ್ರೆಸ್ಸಲ್ಲಿ ಕೂಡ ಅವರು ಜ್ಞಾಪಶಕ್ತಿ ರೈಸ್ ಆಗಿ ಮಾರ್ಕ್ಸ್ ಕೂಡ ಹೆಚ್ಚಾಗಿರುವಂಥದ್ದು. ಇದು ಆಲ್ರೆಡಿ ಭಾಳ ಒಂದು ಜನ ಯೂಸ್ ಮಾಡಿದ್ದಾರೆ, ಮಕ್ಕಳಲ್ಲಿ ಯೂಸ್ ಮಾಡಿ ಭಾಳ ಒಂದು ರಿಸಲ್ಟ್ ಬಂದಿರುವಂಥದ್ದು. ನಿಮಗೂ ಈ ಥರದ ಒಂದು, ಯಾಕಂದರೆ ನಾವು ಆಹಾರ ಕೊಡ್ತಾ ಇದ್ದೀವಿ, ಬಟ್ ಅದರಲ್ಲಿ ಪೋಷಕಾಂಶಗಳು ಕೊರತೆ ಆಗ್ತಾ ಇದೆ. ಇದು ಪೋಷಕಾಂಶಗಳ ಆಹಾರ ಕೊಟ್ಟಾಗ ಅವರು ಓವರಾಲ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡುವಂಥ ಒಂದು ಕೆಲಸ ಮಾಡ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ನಿಮ್ಗೆ ಏನಿಸ್ತಾ ಇದೆ ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಇದನ್ನು ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಹಾಫ್ ಸ್ಕೂಪ್ ಹಾಕಿ ಕೊಡಿ. ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ ಕೊಟ್ಟಾಗ ಆಟೋಮೆಟಿಕ್ ಅವಾಗ ಚೇಂಜಸ್ ಆಗುವಂಥದ್ದು. ಥ್ಯಾಂಕ್ ಯು.